ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಂಜೆ ಇದು ಶ್ರೇಯು ಕ್ರಿಕೆಟ್ ನೋಡ್ತಾ ಇದ್ದ. ಏನಾದರೂ ತಿನ್ನಕ್ಕೆ ಬೇಕು ಅಂತ ಕೇಳ್ತಾ ಇದ್ದ. ಹಾಗಾಗಿ ಅವನಿಗೆ ಸ್ವಲ್ಪ ಫಿಂಗರ್ ಚಿಪ್ಸ್ನ ಮಾಡಿ ಕೊಡ್ತಾ ಇದ್ದೀನಿ. ನಾನು ಬರೀ ಆಲೂಗಡ್ಡೆನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಉಪ್ಪು ಹಾಕಿ ಕಲಸಿ ಮಾಡಬೇಕು. ಆದರೆ ನನ್ನ ಹತ್ರ ಕಾರ್ನ್ಫ್ಲೋರ್ ಇರಲಿಲ್ಲ. ನಾನು ಅದನ್ನು ಈಗ ಯೂಸ್ ಮಾಡೋದು ಬಿಟ್ಟಿದ್ದೀನಿ. ಗೋಬಿಗೂ ಕೂಡ ನಾನು ಬರೀ ಅಕ್ಕಿ ಹಿಟ್ಟು ಮೈದಾದಲ್ಲೇ ಮಾಡ್ತೀನಿ. ಹಾಗಾಗಿ ನಾನು ಬರೀ ಆಲೂಗಡ್ಡೆನ ಈ ಥರ ಹೆಚ್ಚಿಬಿಟ್ಟು ಸ್ವಲ್ಪ ಕೆಂಪಾಗೋ ತನಕ ಅದನ್ನು ನಾನು ಫ್ರೈ ಮಾಡಿ ಕೊಡ್ತೀನಿ. ಅವನಿಗೆ ಅದು ತುಂಬ ಇಷ್ಟ ಆಗುತ್ತೆ. ಅದಕ್ಕೇ ಅವನು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿಕೊಂಡು ಕೆಚಪ್ ಜೊತೆ ಅದನ್ನು ತಿಂತಾನೆ. ಅವನು ಕ್ರಿಕೆಟ್ ನೋಡ್ತಾ ಇದ್ದ. ಈ ಕಡೆ ನಾನು ಕೂಡ ಮಾಡಿ ಕೊಡ್ತಾಯಿದ್ದೆ. ಮಳೆ ಕೂಡ ಬರೋ ಥರ ಆಗ್ತಾಯಿತ್ತು. ಗುಡುಗು ಆ ಥರ ದೂರದಲ್ಲಿ ಗುಡುಗ್ತಾ ಇತ್ತು. ಸಂಜೆ ಟೈಮು ಮಕ್ಕಳಿಗೇನಾದರೂ ತಿನ್ನಕ್ಕೆ ಬೇಕಲ್ವಾ. ಶ್ರೇಯು ಬಂದಮೇಲೆ ಇದೆಲ್ಲ ಸಂಜೆ ನಂದು ಮತ್ತೆ ನನ್ನ ರುಟೀನ್ ಬದಲಾಗಿದೆ. ಹಾಗೆ ಇವತ್ತು ಸೋಮವಾರ ಆಗಿತ್ತು. ತರಕಾರಿಗಳನ್ನ ಹೋಗಿ ತೊಗೊಂಡು ಬಂದಿದ್ದರು. ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತರಿಸ್ಕೊತೀನಿ. ಯಾವಾಗ ಬೇಕೋ ಆವಾಗ ಇಲ್ಲೇ ತರಿಸೋಣ ಅಂತ. ಯಾಕಂದರೆ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಸುಮ್ಮನೆ ನಾವು ಹೋಟೆಲ್ಗಳಿಗೆ ಹೋದರೆ ಇದಿಷ್ಟಕ್ಕೆ 70 ರೂಪಾಯಿ 80 ರೂಪಾಯಿ ಕೊಡ್ತೀವಿ. ಏನು 2 ಆಲೂಗಡ್ಡೆ ಇದ್ದರೆ ನಿಮಗೆ ಬೇಕಾದಷ್ಟು ಆಗುತ್ತೆ. ನಾನು 4 ಆಲೂಗಡ್ಡೆನ ಹೆಚ್ಚಿ ಮಾಡಿಕೊಟ್ಟೆ ಅವನಿಗೆ. ಮತ್ತು ಅದು ತಿನ್ನೋದಕ್ಕೂ ಕೂಡ ಒಂಥರ ಚೆನ್ನಾಗಾಗುತ್ತೆ. ನಾನು ಕೂಡ ಅವನ ಜೊತೆಗೆ ತಿಂದೆ. ತುಂಬ ಆಗಿತ್ತು. ಒಂದು 4 ಆಲೂಗಡ್ಡೆ ಕರೆದ್ರೆ ನಿಮಗೆ ತುಂಬ ಆಗುತ್ತೆ. ಅವನಿಗೆ ತುಂಬ ಇಷ್ಟ ಅದು. ನಮ್ಮಮ್ಮ ಯಾವಾಗಲೂ ಅವನು ಊರಿಗೆ ಹೋಗ್ತಾನಲ್ಲ, ಅವನು ಊರಿಗೆ ಹೋಗಿ ಬರ್ತಾನೆ ಅಂದರೆ ನಮ್ಮಮ್ಮ ಒಂದು 7-8 kg ಆಲೂಗಡ್ಡೆನ ತರಿಸಿ ಇಟ್ಟಿರ್ತಾರೆ. ದಿನಾ ಸಂಜೆ ಅಜ್ಜಿ ಮೊಮ್ಮಗಂದು ಅದೇ ಕೆಲಸ. ನಾನು ಒಂದೊಂದು ಸಲ ಬೈತೀನಿ, ಶ್ರೇಯು ಹೋಗೋ ನಂಗೆ ಮಾಡ್ಕೊಡೋಕ್ಕಾಗಲ್ಲ ಅಂತೀನಿ. ಪಾಪ ನಮ್ಮಮ್ಮ ಅದೆಷ್ಟು ಕೆಲಸ ಇರಲಿ ಮೊಮ್ಮಗನ ಉಪಚಾರ ಮಾತ್ರ ಮಾಡೇ ಮಾಡ್ತಾರೆ. ಅದಕ್ಕೆ ಹೇಳೋದು ಅಜ್ಜಿನೇ ಅಂತ. ನಿನ್ನೆ ಬೆಂಡೆಕಾಯಿ ಮತ್ತು ಇದನ್ನು ತಂದಿದ್ರಲ್ಲ ಬದನೆಕಾಯಿ. ಇವತ್ತು ಪಲ್ಯ ಮಾಡೋದು ಬೇಡ, 2 ಥರ ಬಜ್ಜಿ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಶ್ರೇಯು ಪಾಪ ಬದನೆಕಾಯ್ದು ಬಜ್ಜಿ ಕೇಳ್ತಾ ಇದ್ದಾನೆ. ಅದು ಎಣ್ಗಾಯಿ ಪಲ್ಯ ಕೇಳ್ತಾ ಇದ್ದಾನೆ. ನಂಗೆ ಯಾಕೋ ಅದು ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಬಿರಿಯಾನಿನೂ ಕೇಳ್ತಾ ಇದ್ದಾನೆ. ಒಂದಿನ ಚಿನ್ನಿನೂ ಬರ್ತಾಳಂತೆ, ಆವಾಗಲೇ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬದನೆಕಾಯಿ ಚೆನ್ನಾಗಿತ್ತು. ಮತ್ತು ಅದು ಇಟ್ಟರು ಸುಮ್ಮನೆ ಹಾಳಾಗಿಬಿಡುತ್ತೆ ಅಂತ ಹೇಳಿ ಮಾಡಿಬಿಡೋಣ ಅಂತೇಳಿ. ಅದು ಫ್ರೆಶ್ ಆಗಿದ್ದಾಗಲೇ ಒಂಥರ ಚೆನ್ನಾಗಲ್ಲ. ಅದಕ್ಕೆ ನಾನು ಬದನೆಕಾಯಿಗೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಬೇಯಿಸ್ತಾ ಇದ್ದೀನಿ. ಇದು ಪಲ್ಯಕ್ಕೂ ಚೆನ್ನಾಗಾಗುತ್ತೆ, ಬಜ್ಜಿಗೂ ಕೂಡ ಚೆನ್ನಾಗಾಗುತ್ತೆ. ನಮಗೆ ಕಷ್ಟಗಳು ಬಂದಾಗ ಅನಿಸುತ್ತೆ ಇದು ನಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಬಂದಿದೆ ಅಂತ ಅನಿಸುತ್ತೆ. ಆ ಕಷ್ಟಗಳು ಬಂದಾಗ ತುಂಬ ಕಷ್ಟ ಅನಿಸುತ್ತೆ. ಆದರೆ ಆ ಟೈಮ್ ಕಳೆದು ಹೋದ ಮೇಲೆ ಇದಿಷ್ಟಕ್ಕೆ ನಾನು ಇಷ್ಟೊಂದು ಕಷ್ಟ ಅಂತ ಅಂದ್ಕೊಂಡ ಅಂತ ಕೂಡ ಅನಿಸುತ್ತೆ. ಮತ್ತು ಆ ಥರ ಕಷ್ಟಗಳು ಬಂದಾಗ ಕಷ್ಟಗಳೆಲ್ಲ ನಮ್ಮನ್ನು ಒಂಥರ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಕಷ್ಟ ಬಂದಾಗ ಅನಿಸುತ್ತೆ, ಒಂದೊಂದು ಸಲ ನಾವು ಅಂದ್ಕೊತೀವಿ ಅಲ್ವಾ, ನಾವು ಎಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೂ ಒಂದಲ್ಲ ಒಂದು ಟೈಮಲ್ಲಿ ನಾವು ಕೂಡ ಬ್ರೇಕ್ ಡೌನ್ ಆಗಿಬಿಟ್ಟಿರ್ತೀವಿ. ಆದ್ರೂ ನಮಗೆ ಬಂದಂಥ ಕಷ್ಟಗಳನ್ನೆಲ್ಲ ನಾವು ಸಹಿಸ್ಕೊಂಡು ಒಂದೊಳ್ಳೆ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ತಂದ್ಕೊತೀವಿ ಕೂಡ. ಮೊದಲನೇ ಗಾದೆ ಇದೆ ಅಲ್ವಾ, ಕಷ್ಟ ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತೆ ಅಂತ. ಹಾಗೆಯೇ ನಮಗೂ ಕೂಡ ಒಂದೊಂದು ಸಲ ಆ ಕಷ್ಟಗಳು ಬಂದಾಗ ಹಾಗನ್ಸುತ್ತೆ. ಅದೆಲ್ಲ ಟೈಮು ಕಳೆದ ಮೇಲೆ ನಾವು ಕೂಡ ಇದನ್ನೇ ನಾವು ಕಷ್ಟ ಅಂದ್ಕೊಂಡ್ವಾ ಅಂತಲೂ ಅನಿಸುತ್ತೆ. ಆದರೆ ಆ ಟೈಮ್ ಇರುತ್ತಲ್ವ, ಅದು ತುಂಬ ಕಷ್ಟವಾಗಿ ಇರುತ್ತೆ. ನನಗೆ ಏನನ್ಸುತ್ತೋ ಅದನ್ನು ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹಂಚ್ಕೊತೀನಿ. ಅದರಿಂದ ನನಗೂ ಕೂಡ ಒಂದು ಸಮಾಧಾನ ಅಂತ ಅನಿಸುತ್ತೆ. ಮತ್ತು ಎಷ್ಟೊಂದು ಜನ ಅವರಿಗಾಗಿರೋ ಅನುಭವಗಳನ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ತಾರೆ. ಆವಾಗ ನನಗೂ ಖುಷಿ ಅನಿಸುತ್ತೆ, ಇವರಿಗೂ ಪಾಪ ಹೇಳ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ. ಅಟ್ಲೀಸ್ಟ್ ನಾನು ನಿಮ್ಗಳ ಜೊತೆ ನನಗೆ ಅನಿಸಿರೋದನ್ನ ಶೇರ್ ಮಾಡ್ಕೊತೀನಿ. ನೀವು ಕೂಡ ತುಂಬ ಜನ ನನಗೆ ಕಮೆಂಟ್ ಮೂಲಕ ನಿಮಗೆ ಅನಿಸಿರೋದನ್ನು, ನಿಮಗೇನು ಅನಿಸುತ್ತೆ ಅದನ್ನು ಎಷ್ಟೊಂದು ಸಜೆಷನ್ಗಳನ್ನ ಕೊಡ್ತೀರಾ. ನಾನು ಏನೇ ಒಂದು ಹೇಳಿದ್ರೂ ಅದಕ್ಕೊಂದು ಸಜೆಷನ್ ಕೊಡ್ತೀರಾ. ನಂಗೆ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ. ಎಷ್ಟೊಂದು ನಾನು ಕೂಡ
ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಅಥವಾ ನನ್ನ ನೋಡಿ ನೀವು ಎಷ್ಟೊಂದು ಜನ ಅಳವಡಿಸ್ಕೊಂಡಿದ್ದೀರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ತುಂಬ ಜನ ಹೇಳ್ತೀರ ಕೂಡ, ಕೃಪಾ ನಾನು ಅದನ್ನು ನೋಡಿ ಅದನ್ನು ಮಾಡಿದೆ, ಇದನ್ನು ನೋಡಿ ಇದನ್ನು ಮಾಡಿದೆ, ಆ ಥರ ಎಲ್ಲ. ಅದಕ್ಕೇ ನಮಗೆ ಅನ್ನೋದು ಇನ್ಫ್ಲೂಯೆನ್ಸರ್ಸ್ ಅಂತ. ಹಾಗಾಗಿನೇ ನಾವು ಏನೇನೋ ಕೆಟ್ಟದ ಅಥವಾ ಏನೇನೋ ತೋರಿಸೋದಕ್ಕೆ ಬರಲ್ಲ. ನಾನಂತೂ ಆ ಥರ ತೋರಿಸೋದೂ ಇಲ್ಲ. ಗುಡ್ ಮಾರ್ನಿಂಗ್. ನಿನ್ನೆ ಸಂಜೆ ಮಳೆ ಬಂದಿದೆ, ಅಂದರೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಇಲ್ಲಿ ಊರಲ್ಲಿ ತುಂಬ ಚೆನ್ನಾಗಿ ಬಂದಿದೆಯಂತೆ ಮಳೆ. ಊರಿಗೆ ಹೋದವರು ಹೇಳ್ತಾಯಿದ್ರು. ಇಲ್ಲಿ ಬಂತು ಒಂದು 10 ನಿಮಿಷ ಅಷ್ಟೇ, ಸೂರನಿ ಬೀಳೋದು ಅಂತಾರಲ್ಲ ಆ ಥರ ಬಿದ್ದು ಹೋಯ್ತು ಅಷ್ಟೇ. ನಾನು ನಿನ್ನೆ ಹಾಕಿರೋ ರಂಗೋಲಿ ಕೂಡ ಹೋಗಿಲ್ಲ. ಅಷ್ಟು ಚೆನ್ನಾಗಿ ಗಿಡಕ್ಕೆಲ್ಲ ಸಾಕಾಗಷ್ಟು ಮಳೆ ಬಂತು. ಗಿಡಕ್ಕೆ ನೀರು ಬಿಡ್ತಾಯಿದ್ದೆ ನಾನು. ಹಾಗೆ ಗುಡುಗು ಮಿಂಚು ಮಳೆ ಆಯಿತು, ಹಾಗೆ ಬಿಟ್ಟೆ ನಾನು. ಗಿಡಗಳಿಗೆ ನೀರು ಬಿಡಲಿಲ್ಲ. ಬೆಳಗ್ಗೆ ಎದ್ದಳು ಫಸ್ಟ್ ಅದೇ ಗಿಡನ ನೋಡ್ತಾಯಿದ್ದೆ ಹೆಂಗಾಗಿದ್ದಾವೆ ಅಂತ. ಚೆನ್ನಾಗಾಗಿದ್ದಾವೆ. ನಾವು ಎಷ್ಟು ನೀರು ಹಾಕಿದ್ರೂ ಆ ಮಳೆ ನೀರು ಬರುತ್ತಲ್ಲ, ಆ ನೀರೇ ಗಿಡಗಳಿಗೆ ಚೆನ್ನಾಗಿ ಒಂಥರ ಔಷಧಿ ಕೊಟ್ಟಂಗೆ. ಅದು ತಲೆ ಮೇಲಿಂದ ನೀರು ಇಳಿಯುತ್ತೆ ಅಲ್ಲ, ಅದು ಚೆನ್ನಾಗಿ. ನಾವು ಬುಡಕ್ಕೆ ಎಷ್ಟು ಬಿಟ್ರೂ ಆ ತಲೆ ಮೇಲಿಂದ ನೀರು ಇಳಿಬೇಕು. ನಾನು ನೀರು ಬಿಟ್ಟವಳು ಒಂದು ಸಲ ಕ್ಲೀನಾಗಿ ಗಿಡಗಳ ಇದ್ರ ಮೇಲೂ ಹಾಕ್ತೀನಿ. ಅಂದರೂ ಆ ಮಳೆ ನೀರೇನೆ. ಯಾಕೋ ಗೊತ್ತಿಲ್ಲ, ಒಂಥರ ಕಣ್ಣೆಲ್ಲ ಹಿಂಗೆ ಆಗ್ತಾಯಿದೆ. ರಾತ್ರಿ 1:15 ಎಚ್ಚರ ಆಗಿಬಿಡ್ತು. ಇವರು ಎದ್ದು ಮೊಬೈಲ್ ನೋಡ್ತಾಯಿದ್ರು. ಅವ್ರಿಗೆ ಎಚ್ಚರ ಆಯಿತು ಅಂತ ಅವ್ರು ಬೇಗ ಮಲಗಿದ್ರು. ಶ್ರೇಯು ನನಗೆ ಮೊಬೈಲೇ ಕೊಡಲ್ಲ. ಹಾಗಾಗಿ ರಾತ್ರಿ ನಾನು ಸುಮಾರು ಹೊತ್ತು ನೋಡಿದೆ. ನಂಗೆ ಬೇಜಾರು ಅನ್ನೋಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ಮನೆಯವ್ರ ತಗ ನನ್ನ ಮೊಬೈಲ್ ನೋಡು ಅಂತೇಳಿ ಅವ್ರು ಮೊಬೈಲ್ ಕೊಟ್ಟರು. ಅವರು ನನ್ನ ಹತ್ರ ನೋಡ್ತಾ ಹಾಗೆ ಮಲಗಿದ್ದಾರೆ. ನಾನು ಶ್ರೇಯು ಲೇಟಾಗಿ ಮಲಗಿದ್ವಿ. ಶ್ರೇಯು ಎಷ್ಟೊತ್ತಿಗೆ ಮಲಗಿದ್ನೋ ಗೊತ್ತಿಲ್ಲ. ನಾನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಮಲಗಿದೆ. ಅವರು 8:30-9 ಗಂಟೆಗೆ ಮಲಗಿದ್ದಾರೆ ಅನಿಸುತ್ತೆ. 1:15 ಎಚ್ಚರ ಆಗಿದೆ. ಎಚ್ಚರ ಆದಮೇಲೆ ಮೊಬೈಲ್ ನೋಡ್ತಾ ಇದ್ದಾರೆ. ಆ ಸೌಂಡಿಗೆ ನನಗೆ ನಿದ್ದೆನೇ ಬರಲಿಲ್ಲ. ಆಮೇಲೆ ಅವ್ರು ಮಲಗಿದ್ರು ನಂಗೆ ನಿದ್ದೆ ಬರಲಿಲ್ಲ. ಹಂಗಾಯ್ತು. ಬೆಳಗಿನ ಜಾವ ಚೆನ್ನಾಗಿ ನಿದ್ದೆ ಬಂದಿದೆ. 5:15 ಎಚ್ಚರ ಆಯಿತು. 5:45 ಎದ್ದು ಬಂದೆ. ಇವತ್ತು ಮಾವಿನ ಹಣ್ಣು ಆರ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಮರ್ತೇ ಹೋಯಿತು. ಅದೊಂದು ಲಾಸ್ಟ್ ಮರ ಇದೆ, ಒಂದು ಹಣ್ಣಿದೆ, ಇಷ್ಟು ದೊಡ್ಡ ಹಣ್ಣಿದೆ. ಅದು ತುಂಬ ಚೆನ್ನಾಗಿದೆ. ನಿನ್ನೆ ಸಂಜೆ ಮಳೆ ಬಂತಲ್ಲ, ಒಂದು ಬಕೆಟ್ ಆರಿಸಿಟ್ಟಿದ್ದೆ. ಇವ್ರಿಗೆ ಒಯ್ಯಿರಿ ಅಂದೆ, ಮರ್ತು ಹಾಗೆ ಹೋಗಿದ್ದಾರೆ ಅವರು. ಮಾವಿನ ಹಣ್ಣಿನ ಸಾರಿದೆ, ನನಗೇನು ಬೇಡ, ಯಾರಿಗಾರು ಕೊಡೋರಿಗೆ ಆಗುತ್ತೆ ಅಂತ. ಟೀ ಒಂದು ಸಿಪ್ಪು ಕುಡಿದಿರಲಿಲ್ಲ. ತಿಂಡಿ ರೊಟ್ಟಿ, ಬೆಂಡೆಕಾಯಿ ಬಜ್ಜಿ, ಪಲ್ಯ ಮಾಡಲ್ಲ. ಶ್ರೇಯು ಆ ಬದನೆಕಾಯಿ ಪಲ್ಯ ಮಾಡಿದ್ರೆ ಅವನಿಗೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತಾನೆ. ಹೀರೆಕಾಯಿ ಥರ ಕೇಳಬೇಕಾಗಿತ್ತು. ನಿನ್ನೆ ನಮ್ಮೂರಲ್ಲಿ ಸಂತೆ, ಅಂದರೆ ಸೋಮವಾರ. ಇವ್ರು ಕರೆದ್ರು, ನಾನು ಬರಲ್ಲ ಅಂದೆ. ಹೆಚ್ಚಿಗೆನೂ ತರಕಾರಿನೂ ನಾನು ತರಿಸ್ಲಿಲ್ಲ. ಶ್ರೇಯನು ಅನ್ನ ಸಾರು ಅಷ್ಟು ಊಟ ಮಾಡೋಕ್ಕೆ ಇಷ್ಟಪಡಲ್ವ, ಏನಾದ್ರು ತಿಂಡಿ ಇದು ಮಾಡ್ತಾನೆ. ಬರೀ ಬೀನ್ಸು ಈ ಥರದಷ್ಟೇ ತರ್ರಿ ಅಂದಿದ್ದೆ. ಬೀನ್ಸ್ ತಂದಿದ್ರು, ಬೀನ್ಸ್ ತರಲಿಲ್ಲ. ಹಸಿಮೆಣಸು, ಬೆಂಡೆಕಾಯಿ, ಟೊಮೆಟೊ ಅಷ್ಟೇ ತಂದಿದ್ದಾರೆ. ಬದನೆಕಾಯಿ ಟೀ ತಣ್ಣಗಾಗ್ಬಿಡುತ್ತೆ. ಟೀ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ನಿನ್ನೆ ಮಳೆ ಬಂದಿದೆ ಅಂತಲೇ ಅನ್ನಿಸ್ತಿಲ್ಲ ನೋಡಿ, ಹೆಂಗೆ ಇಬ್ಬನಿ ಬೀಳ್ತಾ ಇದೆ. ಈ ಸಲ ವಾತಾವರಣನೇ ಒಂಥರ ಬದಲು ಆಗಿದೆ ಅನಿಸುತ್ತೆ ನನಗೆ. ಬೆಳಗ್ಗೆ ಇಬ್ಬನಿ ಬೀಳುತ್ತೆ, ಮಧ್ಯಾಹ್ನ ಬಿಸಿಲು ಅಂದರೆ ಬಿಸಿಲಿರುತ್ತೆ, ಸಂಜೆ ಅಷ್ಟೊತ್ತಿಗೆ ಮಳೆ ಬರುತ್ತೆ. ಒಂದೇ ದಿನ ಒಂಥರ ಮೂರು ವಾತಾವರಣ ಇದೆ. ಶ್ರೇಯು ಕೂಡ ಎದ್ದು ಬಂದ. ನಾನು ನಿಜ ಹೇಳ್ತೀನಿ, ಶ್ರೇಯುದು ವೀಡಿಯೋಗಳನ್ನೇ ಹೆಚ್ಚಿಗೆ ಮಾಡ್ತಾ ಇಲ್ಲ. ನಾನೇ ಅನ್ಕೊತೀನಿ, ಅವನು ಹೇಳೋದು ಲೇಟಾಗಿ ಹೇಳ್ತಾನೆ, ಆದರೆ ಒಂದೊಂದು ವೀಡಿಯೋಗಳಲ್ಲಿ ಅವನೊಂದು ತೋರಿಸ್ತಾನೇ ಇಲ್ಲ. ಆಮೇಲೆ ನನಗೆ ಹಳೆಯ ವೀಡಿಯೋಗಳು ನೋಡಿದಾಗ ಶ್ರೇಯು ನೋಡಿ ನಂಗೆ ಖುಷಿ ಆಗ್ತಾಯಿತ್ತು. ಮೊನ್ನೆ ನಾನು ಈಗ ಒಂದು 4 ಇಯರ್ಸ್ ಹಿಂದೆ ನಮ್ಮೂರಿಗೆ ನಾನು ಶ್ರೇಯು ಇದ್ರ ಹಬ್ಬಕ್ಕೆ ಹೋಗಿದ್ವಿ, ಏನದು ಪಂಚಮಿ ಹಬ್ಬಕ್ಕೆ. ಆವಾಗ ಕರೋನಾ ಟೈಮ್ ಆಗಿತ್ತು. ಶ್ರೇಯುಗೆ ಆವಾಗ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇತ್ತು. ನಾನು ಆ ವ್ಲಾಗು ಸುಮ್ಮನೆ ನನಗೆ ನಮ್ಮನೆಯವ್ರ ಮೊಬೈಲಲ್ಲಿ ಅದು ಬರ್ತಾಯಿತ್ತು. ಆವಾಗ ನಮ್ಮನೆಯವ್ರಿಗೆ ಕರೆದು ತೋರಿಸ್ದೆ. ನಮ್ಮ ಶ್ರೇಯುಗೆ ಎಷ್ಟು ಚೆನ್ನಾಗಿದ್ದ ಗೊತ್ತಾ. ನನಗೆ ಅನ್ನಿಸ್ತಾ ಇತ್ತು, ಸಣ್ಣಕ್ಕಿದ್ದ, ಚೆನ್ನಾಗಿದ್ದ. ಒಂದು 4-5 ವರ್ಷದ ಹಿಂದೆ ನನ್ನ ಮಗ ಎಷ್ಟು ಸಣ್ಣಕ್ಕಿದ್ದ, ಇದಕ್ಕೆ ಎಷ್ಟು ಬೇಗ ಅಷ್ಟು ದೊಡ್ಡ ಆಗಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ. ಈಗ ಶ್ರೇಯು ಇದ್ದಾನೆ, ನಂಗೆ ಹೆಂಗೋ ಟೈಮ್ ಪಾಸು ಏನೋ ಒಂದು ಆಗ್ತಾಯಿದೆ. ಹಂಗಪ್ಪ ಅವನನ್ನ ಮತ್ತೆ ಹಾಸ್ಟೆಲಿಗೆ ಕಳಿಸೋದು ಅಂತ ನನಗೆ ನಿಜವಾಗ್ಲೂ ಬೇಜಾರಾಗ್ತಾಯಿದೆ. ಈ ಕಳಿಸೋ ದಿನಗಳು ಕೂಡ ಬಂದೇ ಹೋಯಿತು. ಆದರೆ ಹೆಂಗೆ ಅಂತಲೇ ನನಗೆ ತಲೆ ಓಡ್ತಾ ಇಲ್ಲ. ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಂದು ಕಡೆಗೆ ಇಟ್ಟಿದ್ದೀನಿ, ಐರನ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಶೂಗಳು ತಂದಾಗಿಂದ ಅದನ್ನು ತೊಳೆದೇ ಇಲ್ಲ. ನನಗೂ ತೊಳೆಯೋಕ್ಕಾಗಿಲ್ಲ, ಅವನಿಗೂ ತೊಳೆಯೋಕ್ಕಾಗಿಲ್ಲ.
ಆದರೆ ಅವನಿಗೆ ಇವಾಗೇನು ಬೇಡ ಅಂತ ಅಕ್ಟೋಬರ್ ನಂತರ ಶೂಗಳು ಹಾಕೋದಂತೆ, ಯಾಕಂದರೆ ಮಳೆ ಇರೋದ್ರಿಂದ ಶೂ ಏನು ಹಾಕಲ್ಲ. ಆದ್ರೂ ತೊಳೆದು ಗಿಳಿದು ಎಲ್ಲ ಇಡಬೇಕಲ್ವ. ಇವತ್ತಿಗೂ ನನ್ನ ಕೈಯಲ್ಲಿ ಅದನ್ನು ತೊಳೆದು ಅದ್ರ ಜಾಗಕ್ಕೆ ಅದು ಇಡೋಕ್ಕಾಗ್ತಾ ಇಲ್ಲ. ನಾನು ಈ ಸಲ ತುಂಬ ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದರೆ ಹೋದ ಸಲ ನಾನು ತುಂಬ ತಲೆ ಕೆಡಿಸ್ಕೊಂಡು ಎಲ್ಲದನ್ನು ಅದು ಒಯ್ಲಿ ಇದು ಒಯ್ಲಿ ಅಂತ ಎಲ್ಲ ಇಟ್ಟರೂ ಎಲ್ಲ ಬಿಟ್ಟಾಕಿ ಹೋಗಿದ್ವಿ. ಹಾಗಾಗಿ ಈ ಸಲ ನಾನು ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನಗೆ ಎಷ್ಟೇ ಒದ್ದಾಡಿದ್ರೂ ಅದೇ ಅಂತ ಹೇಳಿ ಏನು ಹೇಳೋಕ್ಕೂ ಹೋಗಿಲ್ಲ, ಏನೂ ಮಾಡೋಕ್ಕೂ ಹೋಗಿಲ್ಲ. ಬಟ್ಟೆಗಳನ್ನ ಮಾತ್ರ ಕ್ಲೀನಾಗಿ ವಾಶ್ ಮಾಡಿ ನಂದು ಏನು ಕರ್ತವ್ಯ ಇದೆ ಅದೆಲ್ಲ ಮಾಡಿ ಇಟ್ಟಿದ್ದೀನಿ. ನನಗೆ ಕೆಲವೊಂದು ಆಯಿಂಟ್ಮೆಂಟ್ಗಳು ಬೇಕು ಮತ್ತು ಲೋಷನ್ಗಳು ಬೇಕಾಗುತ್ತೆ, ಯಾಕಂದರೆ ಸೆಕೆ ಇರುತ್ತಲ್ವ ಅಲ್ಲಿ. ಹಾಗಾಗಿ ಅದು ಡಾಕ್ಟ್ರ್ ಹತ್ರ ಅದೆಲ್ಲ ಬರ್ಸ್ಕೊಂಡು ಬಂದಿದ್ದೀವಿ, ಬೆವ್ರ ಸಾಲೆ ಹೇಳುತ್ತಲ್ಲ ಅದಕ್ಕೆ ಅಂತ ಎಲ್ಲ. ಎಲ್ಲದನ್ನೂ ಒಂದು ಲೀಸ್ಟ್ ಮಾಡು ನಿನಗೆ ಅಂತ, ಒಂದು ಸ್ವಲ್ಪ ಥಂಡಿಗೆ ಜ್ವರಕ್ಕೆ ಆ ಥರದ ಮಾತ್ರೆಗಳು ಕೊಟ್ಟು ಕಳಿಸ್ಬೇಕಾಗುತ್ತೆ. ಆಮೇಲೆ ಅವನಿಗೆ ಸೋಪು ಪೆನ್ನು ಎಲ್ಲ ಬೇಕು. ಆದರೆ ಯಾವುದೂ ಅವನು ಲೀಸ್ಟೇ ಮಾಡ್ತಾ ಇಲ್ಲ. ಅವನಿಗೂ ಯಾಕೋ ಗೊತ್ತಿಲ್ಲ, ಅದು ಹೋಗಬೇಕು ಅನ್ನೋ ತಲೆಗೂ ಬಂದಿಲ್ಲ ಅನಿಸುತ್ತೆ. ಮತ್ತು ನಾನು ತುಂಬ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮನೆಯವ್ರು ನೀನೇ ಅದೆಲ್ಲ ಲೀಸ್ಟ್ ಮಾಡು ಅಂತ ಹೇಳಿದ್ರು. ನನಗೆ ಅದೆಲ್ಲ ಆಗಲ್ಲ ರೀ. ಅವನೇನಾದರೂ ಮಾಡಿಕೊಟ್ರೆ ಒಂದಿನ ಸೂಪರ್ ಮಾರ್ಕೆಟಿಗೆ ಹೋಗಿ ಕರ್ಕೊಂಡೋಗಿ ಕೊಡಿಸ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಅದು ಯಾವಾಗ ಮಾಡ್ತಾನೋ ಏನೋ ಗೊತ್ತಿಲ್ಲ. ಇನ್ನೇನು ಹೋಗೋ ಹಿಂದಿನ ದಿನ ಬರೀತಾನೋ. ಆಮೇಲೆ ಏನು ಮಾಡ್ತಾನೆ ಗೊತ್ತಾ, ಇಲ್ಲೆಲ್ಲ ಬಿಟ್ಟಾಕಿ ಹೋಗಿರ್ತಾನೆ. ಆಮೇಲೆ ಫೋನ್ ಮಾಡಿ ಅದನ್ನು ಕೊರಿಯರ್ ಮಾಡಿ ಇದನ್ನು ಕೊರಿಯರ್ ಮಾಡಿ ಅಂತ ಹೇಳ್ತಾರೆ. 10 ರೂಪಾಯಿ ಸಾಮಾನಿಗೆ ನಾವು 100 ರೂಪಾಯಿ ಖರ್ಚು ಮಾಡಿಸ್ತಾನೆ ನಮ್ಮ ಹತ್ರ. ಹೋದ ಸಲ ತುಂಬ ಸಲ ಹಾಗೆ ಮಾಡಿದ್ದ. ಸಾಕ್ಸ್ ಇರ್ಬೋದು, ಬನಿಯನ್ಗಳು ಅದೆಲ್ಲದನ್ನು ಇಲ್ಲೇ ಬಿಟ್ಟಾಕಿ ಹೋಗಿದ್ದ. ಬಕೆಟು ಮಗ್ಗು ಅದೆಲ್ಲ ಮತ್ತೆ ಹೊಸದಾಗಿ ಕೊಡಿಸಿ ಕಳಿಸಿದ್ವಿ. ಈ ವರ್ಷ ಮತ್ತೆ ಆ ಬಕೆಟ್ ಬೇಡ ಅಂತೆ, ಬೇರೆ ಯಾವ್ದಾದ್ರು ಬಕೆಟ್ ಇದ್ದರೆ ಕೊಡಿ ಅಂತ ಹೇಳ್ತಾ ಇದ್ದ. ಇದು 1 ವರ್ಷ ಮಗ ಅದನ್ನೇ ಯೂಸ್ ಮಾಡು ಅಂತಲೂ ಹೇಳ್ತಾ ಇದ್ದೆ. ಗೊತ್ತಿಲ್ಲ ಇನ್ನು ಹೊರಡೋ ಟೈಮಿಗೆ ಇನ್ನೇನೇನು ರಗಳೆ ಇದೆಯೋ ಅಂತ. ನಂಗೆ ನಿಜವಾಗ್ಲೂ ಇವಾಗ್ಲೂ ಅವನು ಹಾಸ್ಟೆಲಿಗೆ ಬಿಡಬೇಕು ಅಂತ ಅನಿಸಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಅದು ಹೆಂಗೆ ಬಿಟ್ಟಿರ್ತೀವೋ ಏನೋ ಅನ್ನೋದು ಗೊತ್ತಿಲ್ಲ. ಆ ಮಕ್ಕಳಿದ್ದಾಗ ಆ ಮನೆ ವಾತಾವರಣನೇ ಒಂಥರ ಬೇರೆ ಥರ ಇರುತ್ತೆ. ಅವು ಮಕ್ಕಳು ಹೋದ್ಮೇಲೆ ಅವನೇನು ಹೆಚ್ಚಿಗೆ ನಮ್ಮ ಜೊತೆಗೆ ಮಾತು ಆಡಲ್ಲ. ಅಂದರೆ ಅವ್ನು ಬರೀ ಅವನಾಯಿತು, ಅವ್ನ ಮೊಬೈಲ್ ಆಯಿತು, ಅವ್ನ ಟ್ಯೂಷನ್ ಆಯಿತು, ಡ್ರೈವಿಂಗ್ ಕ್ಲಾಸ್ ಆಯಿತು, ಬರೀ ಅದರಲ್ಲೇ ಇದ್ದಾನೆ. ಆದ್ರೂ ಏನೋ ಮನೇಲಿದ್ದರೆ ಒಂದು ಖುಷಿ ಅನಿಸುತ್ತೆ ಅಲ್ಲ. ಏನೋ ಗೊತ್ತಿಲ್ಲ, ಕಳಿಸ್ಬಿಟ್ಟು ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ಒಂದು 15 ದಿನ 20 ದಿನ ಬೇಜಾರಾಗುತ್ತೆ. ಆಮೇಲೆ ನಾವು ಅದಕ್ಕೇ ಅಡ್ಜಸ್ಟ್ ಆಗಿಬಿಡ್ತೀವಿ. ಮಾವಿನ ಹಣ್ಣಿನ ಸಾರು ಮಾಡಿದ್ದೆಲ್ಲ ಅದನ್ನು ಕೂಡ ಈಗ ಬಿಸಿ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಸಾರು. ನಂಗೆ ಎಡಿಟಿಂಗ್ ಮಾಡಬೇಕಿದ್ರು ಬಾಯಲ್ಲಿ ನೀರು ಬರ್ತಾ ಇತ್ತು. ಶ್ರೇಯುಗೆ ಅಂತ ಸ್ವಲ್ಪ ಫೇಸ್ ಪ್ಯಾಕ್ನ ಮಾಡಿದ್ದೆ. ಅದರಲ್ಲಿ ಉಳಿದಿತ್ತು ಅಕ್ಕಿ ಹಿಟ್ಟು, ಮೊಸರು, ಒಂದು ಸ್ವಲ್ಪ ಜೇನುತುಪ್ಪ, ಆಮೇಲೆ ಅರಿಶಿನ ಹಾಕಿದ್ದೆ. ಅವನು ಇವಾಗ ಯಾವಾಗ ಬೇಕು ಅವಾಗ ಹಚ್ಕೊತಾನೆ. ಫಸ್ಟಿಗೆ ಬಂದಾಗ ಎವ್ರಿ ಡೇ ಹಚ್ಕೊತಾ ಇದ್ದ. ಇವಾಗ ಸ್ವಲ್ಪ ನನ್ನ ಮಾತು ಕೇಳೋದೇ ಇಲ್ಲ. ಕಲಸಿಟ್ಟಿರ್ತೀನಿ, ಒಂದೊಂದ್ಸಲ ಹಚ್ಕೊತಾನೆ, ಒಂದೊಂದ್ಸಲ ಹಚ್ಕೊಳ್ಳಲ್ಲ. ನಾನಂತೂ ಅವ್ನು ಬಿಟ್ಟಾಗೆಲ್ಲ ನಾನು ಒಂದು ಸ್ವಲ್ಪ ಹಚ್ಕೊಂಡು ಕುತ್ಕೊತೀನಿ. ಹಾಗೆ ಇವತ್ತು ಸಾರು ಬಂದು ತಿಳಿಸಾರು ಮಾಡೋಣ ಅಂತ ಹೇಳಿ ಬೇಳೆನೂ ಬೇಯೋದಕ್ಕೆ ಇಟ್ಟಿದ್ದೀನಿ. ತಿಳಿಸಾರಿನ ಪುಡಿ ಕೂಡ ಇರಲಿಲ್ಲ. ಹಾಗಾಗಿ ಶ್ರೇಯುಗೆ ತೊಗೋಬಾ ಅಂತಲೂ ಹೇಳಿದ್ದೆ. ಟ್ಯೂಷನ್ ಮುಗಿಸ್ಕೊಂಡು ತೊಗೊಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ಬಟ್ಟೆಗಳು ಕೂಡ ಒಂದು ಸ್ವಲ್ಪ ಇತ್ತು, ಅದನ್ನು ಕೂಡ ಬೆಳಗ್ಗೆನೇ ವಾಶಿಗೆ ಹಾಕಿದ್ದೆ. ಈಗ ಏನಾಗುತ್ತೆ ಅಂದರೆ ಮಧ್ಯಾಹ್ನ ಒಂದೊಂದಿನ ಕರೆಂಟೇ ಇರಲ್ಲ. ಹಾಗಾಗಿ ಸ್ನಾನ ಆದವಳು ಯಾವಾಗಲೂ ಹಾಕ್ತಾಯಿದ್ದೆ. ಇವಾಗ ಸ್ನಾನ ಆದಮೇಲೆ ಒಂದೊಂದು ದಿನ ಕರೆಂಟ್ ಇರಲ್ಲ. ಹಾಗಾಗಿ ಬೆಳಗ್ಗೆನೇ ಹಾಕಿದ್ದೆ ಇವತ್ತು. ಆಮೇಲೆ ಬಟ್ಟೆಗಳು ಕೂಡ ಎಲ್ಲ ತೆಗೆದಿದ್ದೀನಿ. ಅದನ್ನು ಕೂಡ ಮಧ್ಯಾಹ್ನ ಮಡಚಬೇಕು. ಅದು ಯಾವಾಗ ಮಡಚ್ತೀನೋ ಗೊತ್ತಿಲ್ಲ. ಆಮೇಲೆ ಶ್ರೇಯದೊಂದಷ್ಟು ಸಾಕ್ಸ್ಗಳೆಲ್ಲ ಇತ್ತು. ಅದು ಏನಂದರೆ ತುಂಬ ಗಲೀಜಿದೆ. ಅದು ಎಷ್ಟು ಸಲ ವಾಷಿಂಗ್ ಮಿಷಿನಿಗೆ ಹಾಕಿದ್ರು ಅಷ್ಟೊಂದು ಕ್ಲೀನ್ ಆಗಿರಲಿಲ್ಲ. ಅದಕ್ಕೆ ನೆನೆಸಿಟ್ಬಿಟ್ಟು ಮತ್ತೆ ಇವತ್ತು ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ಇವತ್ತು ಸ್ವಲ್ಪ ಕ್ಲೀನ್ ಆಗಿದೆ. ಫೇಸ್ ಪ್ಯಾಕ್ ಎಲ್ಲ ಒಣಗೋ ತನಕ ಬಟ್ಟೆನಾದರೂ ಒಣಗಿಸೋಣ ಅಂತ ಹೇಳಿ ಒಣಗಿಸ್ತಾ ಇದ್ದೀನಿ. ಸ್ನಾನ ಮಾಡಿಬಿಟ್ಟು ಹಾಗೆ ಸಾರು ಅನ್ನನೂ ಮಾಡಬೇಕು. ಬಾತ್ರೂಮು ಟಾಯ್ಲೆಟು ಎಲ್ಲ ತೊಳಿಬೇಕು. ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ, ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ. ಹಾಗಾಗಿ ಅದನ್ನು ಕೂಡ ಮಾಡಿಲ್ಲ. ಮೆಹಂದಿನೂ ಹಚ್ಚಬೇಕು. ಮೆಹಂದಿ ಹಚ್ತಾ ಇಲ್ಲ, ಇವಾಗ ಇಂಡಿಗೋ ಪೌಡ್ರ್ ಹಚ್ತಾ ಇದ್ದೀನಲ್ಲ ಅದನ್ನು ಕೂಡ ಹಚ್ಚಬೇಕು. ಯಾರಿಗಾದರೂ ಬೇರೆ ಏನಾದರೂ ಅಂದರೆ ಬಿಳಿ ಕೂದಲು ಹೋಗೋದಕ್ಕೆ ಏನಾದರೂ ಇದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನೋಡೋಣ. ಇಂಡಿಗೋ ಪೌಡ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ನನ್ನ ಫ್ರೆಂಡ್ ಆಶಾ ಕೂಡ ಬೇರೆ ಏನೋ ಒಂದು ಹಾಕಿದ್ದಾಳೆ. ನಾನು ಅದ್ರ ಬಗ್ಗೆ ಇನ್ನೂ ಸರ್ಚ್ ಮಾಡಿಲ್ಲ. ಸ್ವಲ್ಪ ಚಾಟ್‌ಜಿಪಿಟಿಲೆಲ್ಲ ಹಾಕಿ ನೋಡಬೇಕು. ಚಿನ್ನಿಗೆ ಅದೇ ನೋಡೆ ಅದು ಹಚ್ಬೋದಾ ಏನೋ ಅಂತ ಕೇಳಿದೆ. ಅವಳು ಈಗ ಎಕ್ಸಾಮ್ ನಡೀತಿರೋದಕ್ಕೆ ಒಂದಿನ ಫೋನ್ ಮಾಡಿದರೆ ಒಂದಿನ ಫೋನ್ ಮಾಡಲ್ಲ. ಮತ್ತು ಮಾಡಿದ್ರೂ
ಒಂದೆರಡು ನಿಮಿಷ 2 ನಿಮಿಷ ಮಾತಾಡ್ತಾಳೆ ಅಷ್ಟೇ. ಅವಳು ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಫೋನ್ ಮಾಡೋದು ಕಮ್ಮಿ, ನಮ್ಮ ಜೊತೆ ಮಾತಾಡೋದು ಕಮ್ಮಿ. ಎಕ್ಸಾಮ್ ಎಲ್ಲ ಮುಗಿದ ಮೇಲೇ ಅವಳು ನಮಗೆ ಸಿಗೋದು. ಹಾಗೆ ಬಟ್ಟೆ ಎಲ್ಲ ಒಣಗಿಸಿನೂ ಕೂಡ ಆಯಿತು. ಈಗ ಸ್ನಾನನೂ ಮುಗಿಸಿ ಬಂದೆ. ಈಗ ರಸಮ್ ಮಾಡ್ತಾಯಿದ್ದೀನಿ. ಶ್ರೇಯನೂ ಬಂದ, ಹಾಗೆ ಅವನು ರಸಮ್ ಪುಡಿನ ತೊಗೊಂಡು ಬಂದ. ಒಗ್ಗರಣೆ ಹಾಕಿ ಅದಕ್ಕೆ ರಸಮ್ ಪುಡಿ ಹಾಕಿ ಅದಕ್ಕೇ ಒಂಚೂರು ಅಚ್ಕಾರದ ಪುಡಿ ಹಾಕ್ತೀನಿ ನಾನು. ಅದರಲ್ಲಿ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಇರುತ್ತಲ್ವ, ನಾನು ಮನೇಲೇ ಮಾಡಿರೋ ಸಾಂಬಾರು ಪುಡಿನೂ ಒಂಚೂರು ಹಾಕ್ತೀನಿ. ಹಾಕಿಬಿಟ್ಟು ಅದನ್ನು ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ರೆಡಿ. ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ನಾನು ವೀಡಿಯೋ ಮಾಡೋದನ್ನೇ ಮರ್ತುಬಿಟ್ಟೆ. ನನಗೆ ನೆನಪೇ ಇಲ್ಲ ವೀಡಿಯೋ ಮಾಡಬೇಕು ಅಂತ. ಒಂದೊಂದು ಸಲ ಹಾಗೆ ಅಲ್ಲ, ಎಲ್ಲರೂ ಒಟ್ಟಿಗೆ ಊಟಕ್ಕೆ ಅಥವಾ ಹಂಗೆ ಬಂದುಬಿಟ್ರೆ ಒಂಥರ ಗಡಿಬಿಡಿ ಆಗುತ್ತಲ್ಲ, ನಾನು ಮಾಡಲೇ ಇಲ್ಲ ವೀಡಿಯೋನ. ಶ್ರೇಯು ಗೋಬಿ ಮಾಡಿಕೊಡು ಮಮ್ಮಿ ಅಂತ ಹೇಳ್ದೆ. ಹಾಗಾಗಿ ಸ್ವಲ್ಪ ಅವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೋಬಿ ಮಾಡ್ತಾಯಿದ್ದೀನಿ. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದು ಗೋಬಿ. ತಿಂದರೂ ಒಂದು 4 ಪೀಸ್ ಅಷ್ಟು ತಿಂತೀನಿ ಅಷ್ಟೇ. ನಂಗೆ ಇವತ್ತು ಸಿಂಬಂದು ನೆನಪಾಗ್ತಾಯಿತ್ತು. ಯಾಕಂದರೆ ಅವ್ನು ಗೋಬಿ ಮಾಡಿದಾಗೆಲ್ಲ ಅವನಿಗೆ ಮಸಾಲ ಹಾಕಿರೋ ಗೋಬಿ ಅವನು ಇಷ್ಟಪಟ್ಟು ತಿಂತಿರಲಿಲ್ಲ. ಅವನು ಬರೀ ಈ ಥರ ಗೋಬಿನ ಮಾಡಿರ್ತೀನಲ್ವ, ಕರೆದಿರ್ತೀನಲ್ವ ಡ್ರೈದು, ಅದನ್ನು ಪಾಪ ತುಂಬ ಇಷ್ಟಪಟ್ಟು ತಿನ್ನೋನು. ಒಂದೊಂದು ದಿನ ಪಾಪ ಸಿಂಬ ತುಂಬ ನೆನಪಾಗ್ತಾನೆ. ಮಕ್ಕಳು ಹಾಸ್ಟೆಲಿಗೆ ಹೋದ್ಮೇಲೆ ಸಿಂಬ ಇದ್ದಿದ್ರಾರು ನಮಗೇನೋ ಟೈಮ್ ಪಾಸ್ ಅಂತ ಅನ್ನಿಸ್ತಾ ಇತ್ತು. ಇವಾಗ ಅವನು ಇಲ್ಲಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೆಗೆದ ತಕ್ಷಣ ನಂಗೆ ಫಸ್ಟ್ ನೆನಪಾಗೋದೆ ನಮ್ಮ ಸಿಂಬ. ತುಂಬ ಸಲ ನಾನು ಇದರ ರೆಸಿಪಿ ಶೇರ್ ಮಾಡಿದ್ದೀನಲ್ಲ, ಹಾಗಾಗಿ ನಾನು ಇವತ್ತು ಗೋಬಿದೇನು ರೆಸಿಪಿ ಶೇರ್ ಮಾಡಿಲ್ಲ. ಜಸ್ಟು ನಾನು ಗೋಬಿನ ಬಿಸಿ ನೀರಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು, ಆನಂತರ ಅಕ್ಕಿ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು ಹಾಕಿ ಕಲಸಿದ್ದೀನಿ. ಅದನ್ನು ಕರೆದಿದ್ದೀನಿ ಅಷ್ಟೇ. ಆನಂತರ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಇತ್ತು, ನಾನು ಇವತ್ತು ಮರ್ತುಬಿಟ್ಟೆ. ಆನಂತರ ಕಸೂರಿ ಮೇಥಿ, ಸಾಸ್ಗಳೆಲ್ಲ ಹಾಕಿ ಒಂಚೂರು ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಮಾಡಬೇಕು. ಅದನ್ನು ನೀರು ತುಂಬ ಹಾಕಬಾರ್ದು, ಒಂಚೂರೇ, ತುಂಬ ಒಣ ಇದ್ದರೂ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ನಾನು ಚೆನ್ನಾಗಿ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ದೀನಿ. ಆನಂತರ ಶ್ರೇಯುಗೆ ಬೌಲಿಗೆ ಹಾಕ್ಕೊಟ್ಟೆ. ನನಗೇನು ಗೊತ್ತಾ, ಕರೆದ ತಕ್ಷಣ ಒಳಗಿರಬೇಕು ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಬಾ ಶ್ರೇಯು ಹೊರ ಕುತ್ಕೊಳ್ಳೋಣ ಅಂತೇಳಿ ನಾನು ಅವನು ಬಂದು ಹೊರಗಡೆ ಕುತ್ಕೊಂಡ್ವಿ. ಮಳೆ ಬರೋ ಥರ ಆಗ್ತಾ ಇತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.